ನಗ್ತಾ ಇದೆಯಾ ಮಗನೇ? ನಮಗೆ ಯಾರು ಇಂಜೆಕ್ಷನ್ ಆದ ತಗೊಳ್ಳಿ ಯಾವತ್ತು ಏನು ಅಂತ ಗೊತ್ತಂತ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೀವಿ ಅಂದ್ರೆ ನನಗೆ ಭಯ. ಪ್ಲಸ್ ಬ್ಯೂಟಿ ಬ್ಲಾಗ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು, ಸ್ವಲ್ಪ ಹೊತ್ತಾಯ್ತಲ್ಲ, ಇವಾಗ ಟೀ ಮಾಡ್ಕೊಡ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳಿದ್ನಲ್ಲ ಪ್ರಗತಿಗೆ ನಮ್ದು ನಾಯಿ ಮರಿ ಕಚ್ಬಿಟ್ಟಿದ್ದು ಅಂತ. ಇವತ್ತು ಫೋರ್ತ್ ಇಂಜೆಕ್ಷನ್ ಇದೆ, ಇವತ್ತು 4ನೇ ಇಂಜೆಕ್ಷನ್. ಸೊ ಸ್ಯಾಟರ್ಡೆ ಬೇರೆ ಅಲ್ವಾ, ಬೇಗ ಹೋಗ್ಬಿಟ್ಟು ಇಂಜೆಕ್ಷನ್ ಕೊಡಿಸ್ಬೇಕು. ಹಾಫ್ ಡೇ ಇರುತ್ತೆ ಅಲ್ಲಿ ಕಮಾಂಡೋ ಕ್ಲಿನಿಕ್. ಸೊ ಅದಕ್ಕೆ ನಾವು ಬೇಗ ಹೋಗ್ಬಿಟ್ಟು ಇಂಜೆಕ್ಷನ್ ಕೊಡಿಸ್ಕೊಂಡು ಆನ್ ದ ವೇ ಹಂಗೆ ಒಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಸೊ ಅದಕ್ಕೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಆದಷ್ಟು ಮಕ್ಕಳನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಪ್ರಗತಿದೊಂದು ದೊಡ್ಡ ಬಿಗ್ ಡ್ರೀಮ್ ಅಂತ ಕೇಳೋದು ಯಾವಾಗ್ಲೂ, ನಂಗೊಂದು ನಾಯಿ ಮರಿ ಕೊಡ್ಸಿ ಮಮ್ಮಿ ಪ್ಲೀಸ್, ನಂಗೊಂದು ನಾಯಿ ಮರಿ ಕೊಡ್ಸಿ ಮಮ್ಮಿ ಅಂತ. ಸೊ ಇದೇ ಭಯಕ್ಕೆ ನಾನು ಬೇಡ ಅಂತ ಹೇಳ್ತಾ ಇದ್ದೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಗೊಂಬೆ ತರ ಆಟ ಆಡ್ಸಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದಕ್ಕೇನೋ ರಿಪೀಟ್ ಮಾಡಕ್ ಬರಲ್ಲ ಅಲ್ವಾ. ಸೊ ಇದೊಂದು ಗೊಂಬೆ, ಈ ಗೊಂಬೆ ಜೊತೆ ಆಡ್ಬೇಕು. ಸೊ ಆ ಒಂದು ಇದು ಬರ್ಬೇಕು ಬಾಂಡಿಂಗ್ ಅವ್ರಿಗೆ, ಇದು ನಮ್ ತರನೇ, ಇದು ಮಗು, ಇದನ್ನ ಹಿಂಗ್ ಹ್ಯಾಂಡಲ್ ಮಾಡ್ಬೇಕು. ಅದಕ್ಕೆ ಇವನಿಗೂ ಸಹ ಗೊತ್ತಿಲ್ಲ ನೋಡಿ. ನಮ್ಮ ಬೈರನ್ನ ಎಷ್ಟು ಟಾರ್ಚರ್ ಮಾಡ್ತಾನೆ ಅಂದ್ರೆ ಅಷ್ಟು ಟಾರ್ಚರ್ ಮಾಡೋದು ಇವನೇನೆ. ಅದಕ್ಕೆ ಬೇಡ ಅಂತ ನಾನು ಹೊಡ್ಕೊಂಡೇನೋ ಅನ್ಕೊಂಡೆ. ಬಲೂನ್ ಊದ್ ಕೊಟ್ಟಿದ್ದಾರೆ ಅವ್ರ ಅಕ್ಕ, ಅದ್ರಲ್ಲಿ ಆಟ ಆಡ್ತಾ ಇದ್ದಾನೆ. ಇವಾಗ ಟೀ ಕುಡಿದ್ಬಿಟ್ಟು ಬೇಗ ಫ್ರೆಶ್ ಅಪ್ ಆಗಿ, ಏನ್ ಮಾತು ಕೇಳಲ್ಲ ನನ್ ಮಗ. ಒಂದು ಕಾರ್ಡ್ ಮಿಸ್ ಆಗ್ಬಿಟ್ಟಿತ್ತು. ಸೊ ಇದು ಒಂದು ಕಾರ್ಡ್ಗೆ ಬೈಸ್ಕೊಂಡಿದ್ದಾರೆ. ಸೊ ಇದು 3 ದಿನದಿಂದ ಇಡೀ ಕಾರಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕಿರೋದು. ಅಲ್ಲಿ ರೂಮಲ್ಲಿ ಅದು ಯಾವ್ದೋ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಬಿಟ್ಟಿರೋದು. ಸೊ ಮಕ್ಳು ಕೈ ಸಿಕ್ಕಿದ್ರೆ ಹೆಂಗೇನೆ ನಾವ್ ಅದನ್ನ ಹುಷಾರಾಗಿರ್ಬೇಕು. ಅದು ಹೆಂಗ್ ಇವ್ರ ಕೈ ಸಿಕ್ತು ಅಂತ ಗೊತ್ತಿಲ್ಲ, ನಮ್ಮಿಬ್ರಿಗೆ ನನ್ನ ಹತ್ರನೇ ಇದೆ. ಸೊ ಇಷ್ಟೊಂದು ತನಕ ಅದಕ್ಕೆ ಲೇಟ್ ಆಗೋಯ್ತು. ಇಲ್ಲ ಅಂದಿದ್ರೆ ಇಷ್ಟಕ್ಕೆ ಹೋಗಲ್ಲಿ ಇರ್ಬೇಕು. ಇವತ್ತು ವೀಕೆಂಡ್ ಬೇರಲ್ಲ. ಸೊ ನಾನು ದುಪ್ಪಟ್ಟ ತಗೊಂಡು ಬಂದಿರೋ ತಗೊಂಡ್ಬರ್ತೀನಿ. ಮನೆ ಒಳಗೆ ಇವ್ರಿಬ್ರಿಂದ ರನ್ 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 ಅನ್ನಂಗಿರತ್ತೆ. ರನ್ನಿಂಗ್ ರೇಸಲ್ಲಿ ಓಡೋ ತರ ಓಡ್ತಾ ಇರ್ಬೇಕು ನಾವು. ರನ್ ಅಕ್ಕಂಗೆ ಇಂಜೆಕ್ಷನ್ ಕೊಡ್ತಾನ ಅಕ್ಕಂಗೆ. ಅಕ್ಕಂಗೆ ಇಂಜೆಕ್ಷನ್ ಕೊಡ್ಸದಾ? ರಾಶನ್ ಕೊಟ್ರಲ್ಲ. ಸರಿ ಬೇಡ, ನಾನಿಂದು ಮೊನ್ನೆ ಸ್ಯಾರಿ ಹಾಕೊಂಡೋಗಿದ್ದಲ್ಲ ಅಂತ ತೆಗ್ದಿದ್ದೆ. ಇದಿಲ್ಲ ಅಂತಂದ್ರೆ ಕೈಯಲ್ಲೇ ಇಟ್ಕೊಂಡು ಓಡಾಡಕ್ಕಾಗಲ್ಲ. ಈ ಬ್ಯಾಗ್ಗೆ ತುಂಬಾ ಜನ ಕೇಳ್ತಾ ಇದ್ದಿದ್ದು. ನಾನು ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದು, ಯಾವ ಬ್ರ್ಯಾಂಡ್ ಅಂತ ನನಗೆ ಗೊತ್ತಿಲ್ಲ. ಮಮ್ಮಿ ಸೇಮ್ ನಂಗೂ ಇದೇ ತರ ಬ್ಯಾಗ್ ಅದೇ ಚಿಕ್ಕ ಬ್ಯಾಗ್, ಇದು ತೆಗಿಬಹುದು ಹಂಗೆ ಹಿಂಗೆ ಬೈತಾರೆ. ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಗೆ ಹೊರಗಡೆ ಡಾಕ್ಟರ್ಸ್ ತರ ಅಲ್ಲ. ಟೈಮಿಂಗ್ಸ್ ಬೇಗ ಹೋಗ್ಬೇಕು, ಕರೆಕ್ಟ್ ಟೈಮ್ಗೆ ಹೋಗ್ಬೇಕು. ಕಮಾಂಡೋ ಹಾಸ್ಪಿಟಲ್ಗೆ ಹೋಗ್ತೀವಿ ಅಂದ್ರೆ ನನ್ಗೆ ಭಯ. ಹೋಗೋಣ, ಯಾಕಂದ್ರೆ ಆರ್ಮಿ ಅಲ್ವಾ, ಎಲ್ಲ ಕರೆಕ್ಟ್. ಸರಿ 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 ಹೊರಡ್ರಿ, ಟೈಮ್ ಆಗೋಯ್ತು. ಅವ್ರಿನ ನಮ್ಗೆ ಸೀಟ್ ಮೇಲೆ ಕುತ್ಕೊಳಕ್ ಆಗಲ್ವಾ ನಿಮ್ಗೆ? ಕಾಲ್ ಒಂದ್ ಕೆಳಗಡೆ ಹಾಕೊಂಡು ನಾವ್ ಎಷ್ಟೇ ಬೇಗ ಹೊರಟ್ ಬಂದ್ರು ಈ ಟ್ರಾಫಿಕ್ ಇದೆಯಲ್ಲ, ಇದರಿಂದ ನಾವು ಪಾಸ್ ಆಗಕ್ಕಾಗಲ್ಲ. ಸೊ ಇಲ್ಲೇ ಆಗೋಗುತ್ತೆ. 1 ಅವರ್ ಆಯ್ತಾ? ಅರ್ಧ ಗಂಟೆ ಆಯ್ತಲ್ಲ, ಹಾಫ್ ಅನ್ ಅವರ್ ಆಗ್ಲೇ 12:30 ಆಯ್ತು. ಕ್ಲೋಸ್ ಆದ್ರೆ ಬೈತಾರೇನೋ. ಬೇಕಂತ ಹಿಂದೆ ಹೋಗಿದ್ದ ನೀನು, ಈಗ ಅಮ್ಮ ಅಂತ ಮುಂದೆ ಬರ್ತಾ ಇರೋದು ನೀನು. ಇದೇನ್ ಸರ್ಕಸ್ ಮಾಡದಾ? ಅವತ್ತು ಒಂದಿನ ಮಾರಿ ನಾಯಿ ಮರಿ ಕೈಲಿ ಕಚ್ಚಿಸ್ಕೊಂಡಿದ್ದೆ ಆಯಿತು. ಬರೀ ಹಾಸ್ಪಿಟಲ್ ಮನೆ ಅಂತ ಓಡಾಡ್ಕೊಂಡೇ ಇರೋದಾಗ್ಬಿಟ್ಟಿದೆ. ಮತ್ತು ಇದು 4th ಇಂಜೆಕ್ಷನು ಬರಲೇಬೇಕು. ಇಲ್ಲ ಅಂತಂದರೆ ನೆಕ್ಸ್ಟ್ ಹೋದಾಗ ಇಂಜೆಕ್ಷನ್ ಹಾಕ್ಸೋದಿಲ್ಲ, ಮಧ್ಯ ಮಿಸ್ ಮಾಡೋಂಗೆ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಪ್ರಗತಿ ಈಗ ಅಭ್ಯಾಸನೂ ಕೂಡ ಆಗಿಬಿಟ್ಟಿದೆ. ಯಾರೂ ಇರಲಿಲ್ಲ, ವೀಕೆಂಡ್ ಅಲ್ವಾ, ಆಲ್ಮೋಸ್ಟ್ ಇನ್ನೇನು ಕ್ಲೋಸ್ ಆಗೋ ಟೈಮ್ ಕೂಡ ಆಗೋಗಿತ್ತು. ಹೋದ ತಕ್ಷಣ ನಮಗೇನು ವೆಯ್ಟ್ ಮಾಡೋಂಗೆ ಇರಲಿಲ್ಲ. ಹೋದ ತಕ್ಷಣ ಒಂದು ಟೋಕನ್ ನಂಬರ್ ಕೊಡ್ತಾರೆ, ಎಂಟ್ರಿ ಮಾಡಿಸ್ತಾರೆ. ಸೊ ಇದು ಬಂದು ಆರ್ಮಿಯಲ್ಲಿ ಅಂದರೆ ಡಿಫೆನ್ಸಲ್ಲಿ ಸರ್ವಿಸ್ ಮಾಡೋರಿಗೆ ಮಾತ್ರನೇ ಇರುವಂತಹ ಕ್ಲಿನಿಕ್ ಬಂದಿದೆ. ಎಸ್ಪೆಷಲಿ ರಿಟೈರ್ಡ್ ಆಗಿರೋರಿಗೋಸ್ಕರ. ಫಸ್ಟು ನಾವು ರಿಟೈರ್ಮೆಂಟ್ ಆಗಿರೋರೆಲ್ಲ ಇಲ್ಲಿ ಬಂದು ಸಣ್ಣ ಪುಟ್ಟ ಏನಾದರೂ ಕ್ಲಿನಿಕ್ ಥರ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಇಂಜೆಕ್ಷನು ಅಥವಾ ಟ್ಯಾಬ್ಲೆಟ್ಸು, ಫೀವರು ಆ ಥರದಕ್ಕೆ ಇಲ್ಲಿ ಬಂದು ತೋರಿಸ್ಕೊಂಡು ಹೋಗೋದು. ಇಂಜೆಕ್ಷನ್ ಆಯಿತು. ಯಾರು ಇಂಜೆಕ್ಷನ್ ಆದ ತೊಗೊಳ್ಳಿ, ಏನಾದರೂ ತೊಗೊಳ್ಳಿ ಅಂತ ನನ್ನ ಮಗ ಚೆನ್ನಾಗಿ ನಿದ್ದೆ ಹೊಡಿತಾ ಅವನೇ. ನನ್ನ ಪ್ರಗತಿ ಜೋರಾಗಿ ಕಿರ್ಚಿಬಿಡುತ್ತೆ, ಅಳತ್ತೆ ಅಂತ ಏನೇನೋ ಅನ್ಕೊತಾ ಇದ್ದೆ. ಅಭ್ಯಾಸ ಆಯ್ತಾವು?
ಇಲ್ಲ ಫಸ್ಟ್ ಟೈಮ್ ಅವ್ರು ನಿಧಾನಕ್ಕೆ ಹಾಕಿದ್ರು ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಬರುತ್ತೆ ಸೌಂಡು ಹ್ಞೂ ಅಂತ ಕಾರ್ಕಿ ನನ್ನ ಹತ್ರ ಇದೆ ಒಂದು ನಿಮಿಷ. ಅಲ್ಲಿಂದ ಸೀದಾ ಸಿಟಿ ಮಾರ್ಕೆಟ್ಗೆ ಹೋಗಿ ಒಂದಿಷ್ಟು ಸ್ಪೆಷಲ್ ಡೀಲ್ಗಳು ಬರ್ತಾ ಇದೆ. ಹೋಗಿ ಸಿಟಿ ಮಾರ್ಕೆಟಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಅಂದರೆ ನೀವು ಇಲ್ಲಿ ಬಂದು ಪಾರ್ಕ್ ಮಾಡ್ಬೋದು. ನಾನು ನಿಮ್ಗೆ ಯಾವಾಗಲೇ ತೋರಿಸಿದ್ನಲ್ಲ ಕೆಂಪೇಗೌಡ ಮಹಾರಾಜ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಅಂತ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10:30 ತನಕ ಇರುತ್ತೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ನೋಡೋಣ ಹೆಂಗಿದೆ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಅಂತ. ಎಷ್ಟೊತ್ತಾದ್ರೂ ಇರ್ಬೋದು ಅಲ್ಲ. ಒಂದು ಪೇಮೆಂಟಾ ಅಥವಾ 1 ಅವರ್ಗೆ 1 ಅವರ್ಗೆ ಎಷ್ಟು ಅವರ್ ಬಿಟ್ಟಿರ್ತೀವೋ ನಾವು ವೆಹಿಕಲ್ ಅದ್ರ ಮೇಲೆ ಪೇಮೆಂಟ್ ಆಗುತ್ತೆ ಅನ್ಸುತ್ತೆ ಅಮೌಂಟು. ಅದಕ್ಕೆ ಸೇಫ್ ಆಗಿಲ್ಲ ನಿಲ್ಸ್ಬಿಟ್ಟು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಮೊದಲೇ ಈ ಕಾರ್ ಅವತ್ತು ನೋಡಿದ್ರೆ ರಿವರ್ಸ್ ಏನು ಬರಲ್ಲ ತಾನೆ. ಅವತ್ತೊಂದೇ ದಿವಸ ರಿವರ್ಸ್ ಬಂದ್ಬಿಡ್ತಲ್ಲ ಹಂಗೆ. ಚೆನ್ನಾಗಿ ಮಾಡೋದು ಇಲ್ಲೆಲ್ಲ ನಾವು ಹೆಂಗೆ ಡ್ರೈವ್ ಮಾಡೋದು? ಈ ಥರ ಮಾಡಿದಾರಲ್ಲ. ಕಾರ್ಗೆ ಅಂತಾನೆ ಬಿಲ್ಡಿಂಗ್ ಕಟ್ಟಿದಾರಲ್ಲಪ್ಪ ದೇವ್ರೆ. ಕಾರ್ ಹೋಯ್ತೈತಲ್ಲ ಬಂದು ಸೆಕೆಂಡ್ ಲೆವೆಲ್ ಹೋಗ್ಬೇಕಾ? ಏನು ಚಿನ್ನಿ ತುಂಬಾ ಆಯ್ತೈತೆ. ನಮ್ಮಂತ ಡ್ರೈವರ್ಗಳೆಲ್ಲ ಇಲ್ಲಿ ಡ್ರೈವ್ ಮಾಡಕ್ಕಾಗಲ್ಲ. ಸ್ಕೂಟಿ ಆದ್ರೆ ತಂದ್ಬಿಡ್ಬೋದು. ಸಾಕು ಮೇಲೆ ಹೋಗೋದು. ಕಾರ್ಗೋಸ್ಕರನೇ ಕಟ್ಟಿರೋ ಬಿಲ್ಡಿಂಗ್. ಎಷ್ಟು ಕಾರ್ ಇದೆ ನೋಡ್ ಮಗ್ನೆ. ಡ್ಯಾಡಿ ಪ್ರೀತಮ್ಗೆ ಒಂದೊಂದು ಮಾತು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಡ್ಯಾಡಿ ಬಾ ಬಾ ಅಂತ ಕರೀತಾನೆ. ಬಹುಶಃ ಇದು ನಾನು ಸೆಕೆಂಡ್ ಟೈಮ್ ಅಂತ ಅನಿಸುತ್ತೆ. ಆದರೆ ನಾನು ಮರ್ತೋಗ್ಬಿಟ್ಟಿದ್ದೀನಿ, ನಾನು ಬಂದಿಲ್ಲ ಅಂತ ಅನ್ಕೊತಾ ಇದ್ದೆ. ನನ್ನ ಮಗಳ ನಾಮಕರಣಕ್ಕೆ ಸೀರೆ ಪರ್ಚೇಸ್ ಮಾಡಬೇಕಾದ್ರೆ ನಾನು ಬಂದಿದ್ದೆ ಇಲ್ಲಿ. ಅದು ನನಗೆ ಆ ಕ್ಷಣಕ್ಕೆ ನೆನಪೇ ಆಗಿದ್ದಿಲ್ಲ. ಅದಾದಮೇಲೆ ನನ್ನ ಹಸ್ಬೆಂಡ್ ಹೇಳ್ತಾ ಇರಲಿಲ್ಲ ಇದು ನಾವು ಆಲ್ರೆಡಿ ಒಂದ್ಸರಿ ಬಂದಿದ್ದೀವಿ ಅನಿಸುತ್ತೆ ಅಂತ. ಆಮೇಲೆ ನೆನಪಾಯಿತು ನನಗೆ ಮನೆಗೆ ಬಂದು ಸ್ವಲ್ಪ ಹೊತ್ತಾದಮೇಲೆಲ್ಲ. ಇಲ್ಲ ಪ್ರಗತಿ ನಾಮಕರಣಕ್ಕೆ ಸೀರೆ ತರೋಕೆ ಹೋದಾಗ ನಾವು ಅಲ್ಲೇ ಏನು ಸ್ಟಾಪ್ ಮಾಡಿಬಿಟ್ಟು ಹೋಗಿದ್ದು ಅಂತ ಹೇಳ್ಬಿಟ್ಟು. ಇದು ಬಂದು ಕೆಳಗಡೆ ಬಂದು ಒಂದಿಷ್ಟು ಶಾಪಿಂಗ್ ಸೆಂಟರ್ ಎಲ್ಲ ಇದೆ. ಅದ್ರ ಮೇಲ್ಗಡೆ ಕಾರ್ ಪಾರ್ಕಿಂಗ್ ಮಾಡಿರ್ತಾರೆ. ಕೆಳಗಡೆ ಬಂದ್ಬಿಟ್ಟು ಈ ರೀತಿಯಾಗಿ ಒಂದಿಷ್ಟು ಶಾಪಿಂಗ್ ಎಲ್ಲ ಇರುತ್ತೆ, ಶಾಪ್ಗಳೆಲ್ಲ ಇರುತ್ತೆ. ಅಲ್ಲಿಂದ ನಾವು ಸೀದಾ ಹೋದ್ವಿ ಸುದರ್ಶನ್ ಸಿಲ್ಕ್ ಸ್ಯಾರೀಸ್. ಚಿಕ್ಕಪೇಟೆ ಅಥವಾ KR ಮಾರ್ಕೆಟ್ಗೆ ಹೋದ್ರೆ ನಿಮಗೆ ಸೀರೆಗೆ ಅಂತಲೇ ಒಂದಿಷ್ಟು ಇದಿದೆ. ಸುದರ್ಶನ್ ಸಿಲ್ಕ್ಸ್ ನೀವು ನೋಡಿದ್ರಲ್ಲ, ಅಲ್ಲಿಂದ ನಮಗೆ ಸಣ್ಣ ಪುಟ್ಟ ಶಾಪ್ಗಳು ಸಿಕ್ಕಾಪಟ್ಟೆ ಸಿಲ್ಕ್ ಸ್ಯಾರೀಸ್ ಬರೀ ಲೈನಲ್ಲಿ ಇರೋದೆಲ್ಲ ಬರೀ ಸೀರೆ ಶಾಪ್ಗಳೇ. ಒಂದೇ ಹೇಳೋದು. ಸೊ ಈ ಜಾಗಕ್ಕೆ ನಾನು ರೆಗ್ಯುಲರಾಗಿ ಅಂತ ಅಂದರೆ ಮುಂಚೆ ಹೋಗ್ತಾ ಇದ್ದೆ. ಒಂದಿಷ್ಟು ನನಗೆ ಒಂದು ರೇಂಜಲ್ಲಿ ಒಳ್ಳೆಯ ಕಲೆಕ್ಷನ್ ಸಿಗುತ್ತೆ ಅಂತ. ಬಟ್ ನನಗೆ ಈ ಸರಿ ಏನೋ ಅಂಥ ಕಲೆಕ್ಷನ್ಸ್ ನಾನು ಅಂದ್ಕೊಂಡಿರೋ ರೇಂಜಲ್ಲಿ ಇರಲಿಲ್ಲ. ಸುಮಾರು ದಿನಾನೂ ಆಗೋಗಿತ್ತು, ನನಗೆ ಮರ್ತೇ ಬಿಟ್ಟಿದೆ ಶಾಪ್ನ. ನನ್ನ ಹಸ್ಬೆಂಡ್ಗೆ ನೆನಪಿತ್ತು ಬಾ ಇಲ್ಲೇ ಅಂತ ಹೇಳ್ಬಿಟ್ಟು ಸೀದಾ ಅಲ್ಲಿಗೆ ಕರ್ಕೊಂಡು ಹೋದ್ರು. ಹೋದ ತಕ್ಷಣ ನನಗೊಂದು ಶಾಕ್ ಏನಂತ ಅಂದರೆ ನನ್ನ ಸಬ್ಸ್ಕ್ರೈಬರ್ ಅವರು ಆ್ಯಕ್ಚುಲಿ ನಂಗೆ ನಿಜವಾಗ್ಲೂ ಅವ್ರು ಪ್ರೆಗ್ನೆಂಟ್ ಅಂತ ಗೊತ್ತಾಗಲಿಲ್ಲ. ಅವ್ರು ಹೋಗ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ರು ಕೂತ್ಕೊಂಡಿದ್ರಲ್ಲ, ನಂಗೆ ಗೊತ್ತಾಗಲಿಲ್ಲ. ಸೊ ಮಾತಾಡ್ಸಿದ್ರು, ಖುಷಿ ಆಯಿತು. ಆ್ಯಕ್ಚುಲಿ ಪ್ರೀತಮ್ನ ನೋಡಿಬಿಟ್ಟು ಮಾತಾಡ್ಸಿದ್ದು. ಹಾಯ್ ಪ್ರೀತಮ್ ಅಂತ ಎಲ್ಲ ಪ್ರೀತಮ್ನ ಮಾತಾಡ್ಸಿದ್ರು. ನಿಜವಾಗ್ಲೂ ಹೋಗ್ತಿದ್ದಂಗೆ ಒಂಥರ ಖುಷಿ ಆಯಿತು, ನಂಗೆ ಸಂತೋಷ ಆಯಿತು. ಅದಾದಮೇಲೆ ನಾನೀಗ ಆಲ್ರೆಡಿ ಈ ಥರ ಸೀರೆಗಳನ್ನೇ ಲಾಸ್ಟ್ ಟೈಮು ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದು ಗಿವ್ ಅವೇ ಕೊಟ್ಟಿದ್ದೆ. ಅವಾಗೆಲ್ಲ ಕೊಟ್ಟಿದ್ದು ಸೇಮ್ ಸೀರೆಗಳೇ. ಮತ್ತು ನನಗೆ ಆ ಥರ ತೊಗೋಬೇಕಂತ ಇದ್ದಿದ್ದಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ತೊಗೋಬೇಕಂತ ಹೇಳ್ಬಿಟ್ಟು ನಾನು ಹೋಗಿದ್ದೆ. ಅಂತಂದರೆ ಆಲ್ರೆಡಿ ತೊಗೊಂಡಿರೋದನ್ನೇ ರಿಪೀಟೆಡಾಗಿ ತೊಗೊಳಕ್ಕಾಗಲ್ಲ ಅಲ್ವಾ. ಬಟ್ ಅಲ್ಲಿ ನನ್ನ ರೇಂಜ್ಗೆ ಅವ್ರು ಒಳ್ಳೆ ಕಲೆಕ್ಷನ್ಸ್ ತೋರಿಸ್ಲೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಒಂದೇನೋ ನಂಗೆ ಅದು ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಅಂತ ಒಂದು ಮಾತ್ರ ತೊಗೊಂಡು ಹೊರಡ್ವಿ. ಹೋಗ್ತಾ ಮತ್ತೆ ಇನ್ನೊಂದು ಶಾಪ್ ಅವರು ಚಿಕ್ಕಪೇಟೆಲಿ ಕರಿತಾನೆ ಇರ್ತಾರೆ, ಅಲ್ಲಿ ಹೋದ್ವಿ ನೋಡೋಣ ಅಂತ ಹೇಳ್ಬಿಟ್ಟು. ಯಾಕೆ
ಏನು ನಿನ್ನ ಹೆಸರು? ಈಚೆ ಇಟ್ಟಿದ್ರಲ್ಲ ಒಳಗಡೆ ಗೊತ್ತಾಗ್ತಲ್ವ ಇಟ್ಟಿದ್ದು? ಹಾಂ ನಮಗಂತೂ ಅಲ್ಲಿ ನಿಜವಾಗ್ಲೂ ನಿಂತ್ಕೊಳ್ಳೋಕ್ಕೂ ಬಿಡೋದಿಲ್ಲ. ನಮ್ಮ ಶಾಪ್ ಹತ್ರ ಬನ್ನಿ, ನಿಮಗೆ ಇಷ್ಟು ಡಿಸ್ಕೌಂಟ್ ಸಿಗುತ್ತೆ, ಅಷ್ಟು ಡಿಸ್ಕೌಂಟ್ ಸಿಗುತ್ತೆ ಅಂತ ಹೊರಗಡೆ ಕರೆಯೋ ಮಾತನ್ನು ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ, ನಿಮ್ಗೆ ಎಲ್ಲಿ ಹೋಗ್ಬೇಕು ಅನಿಸುತ್ತೆ, ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂತಂದರೆ ನೀವು ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬೋದು. ತುಂಬ ಡಿಫ್ರೆನ್ಸು ತುಂಬ ವೇರಿ ಇರುತ್ತೆ. ಜನಗಳ ಮುಖದ ಮೇಲೇ ಅವರು ಪ್ರೈಸನ್ನು ಹಾಕ್ತಾರೆ, ಅಲ್ಲಿ ಯಾವುದೇ ಫಿಕ್ಸ್ ಪ್ರೈಸ್ ಇರೋದಿಲ್ಲ. ಆಮೇಲೆ ನೀವು ಅಂದ್ಕೊಂಡಷ್ಟು ರೇಂಜಲ್ಲೂ ಕೂಡ ಇರೋದಿಲ್ಲ. ಇದೊಂದು ಚಿಕ್ಕಪೇಟೆಯಲ್ಲಿ ನೀವು ಅಂದ್ಕೊಂಡಿದ್ದು ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ನೀವು ಅಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇರ್ಬೋದು. ಒಂದು 2-3 ಶಾಪ್ ನೋಡಿದ್ರೆ ನಿಮ್ಗೆ ಒಂದಿಷ್ಟು ಕಲೆಕ್ಷನ್ ಸಿಗುತ್ತೆ, ರೇಂಜ್ ಕೂಡ ಸಿಗುತ್ತೆ. ಇದು ಕಾಸ್ಟ್ಲಿ ಐಟಮರಿಗೆ ಸುಮ್ಮನೆ ನೋಡಿ ಅಂತ ಹೇಳಿದ್ದು. ಖುಷಿ ಆದರೆ 4 ಕಲರ್ ನೋಡ್ಬೋದು. ಅಂದರೆ ಇದು ಈ ಕ್ವಾಲಿಟಿ ನೋಡಿಲ್ಲ, ಅಲ್ಲಿ ಹೆವಿ ಕ್ವಾಲಿಟಿ. ಈಗ ನೀವು ತೊಗೊಳ್ಳೋ ಕ್ವಾಲಿಟಿ ನೀವು ಅಷ್ಟೇ ಕೆಳಗೆ ನಿಮ್ಮ ಹೆಸರೇನಮ್ಮ? ಇವರೇನಾಗಬೇಕು? ಹೌದಾ? ತೆಗಿದೆ ಅಂದ್ಕೊಂಡೆ, ಅಕ್ಕನ ಮಗಳು ಇರಬೇಕು ಅಂದ್ಕೊಂಡೆ. ಇವ್ರು ನಿಮ್ಮ ಮಗ ಓಕೆ, ಇವ್ರು ಅಕ್ಕನ ಮಗಳು ಇರಬೇಕು. ಎಲ್ಲರೂ ಹಂಗೆ ಅಂತಾರೆ. ನಿಮ್ಮ ಜೊತೆ ಇನ್ನೂ ದೊಡ್ಡವರಾದ್ಮೇಲೆ ನಿಜವಾಗ್ಲೂ ಹಂಗೆ ಅಂತಾರೆ. ನಿಮ್ಮ ತಂಗಿ ಚೆನ್ನಾಗಿದೆ. 2-4 ಇನ್ನೊಂದು ಹೊಸ ಐಟಮ್ ಇದು, ತುಂಬ ಚೆನ್ನಾಗಿದೆ ಐಟಮ್. ಇದು ನಿಮಗೆ 2000 ಡಿಸ್ಕೌಂಟ್ ಹೋದರೆ 1980. ಇದು 2400. ಇದರಲ್ಲಿ 4-6 ಕಲರ್ಸ್ ಇದೆ. ಹಾಂ ಅಷ್ಟೇ ಬರ. ಬಟ್ ನನಗಿಲ್ಲಿ ಏನಂತಂದರೆ ತುಂಬ ಕಲೆಕ್ಷನ್ಸ್ನ ತೋರಿಸಿದ್ರು, ಮತ್ತು ಒಂದು ಒಳ್ಳೆ ಡಿಸ್ಕೌಂಟಲ್ಲಿ ಪ್ರೈಸನ್ನು ಕೂಡ ಹೇಳಿದ್ರು. ಸರಿ, ನನಗೆ ಅಂದರೆ ನಮಗೆ ಪ್ರೈಸ್ ಓಕೆ ಆಗಬೇಕು, ಒಂದಿಷ್ಟು ಕಲೆಕ್ಷನ್ನು, ಕಲರ್ ಕಾಂಬಿನೇಷನ್ ಎಲ್ಲ ಇಷ್ಟ ಆದರೆ ತಾನೇ ಹೆಣ್ಮಕ್ಳಿಗೆ ಸೀರೆ ಇಷ್ಟ ಆಗುತ್ತೆ. ಇಲ್ಲಾಂತಂದರೆ ಹೆಣ್ಮಕ್ಳಿಗೆ ಸೀರೆ ಖಂಡಿತ ಇಷ್ಟ ಆಗೋದಿಲ್ಲ. ಮತ್ತು ನೀವು ಹೋಗ್ಬಿಟ್ಟಿದ್ದೀನಿ ನಾನು ತೊಗೊಳ್ಳೇಬೇಕಂತ ಎಲ್ಲೂ ತೊಗೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ, ಇಷ್ಟ ಇಲ್ಲ ಅಂತ ಹೋಗ್ಬಿಡಿ. ಇದು ಯಾಕೆಂದರೆ ನಮ್ಮ ಅಕ್ಕನ ಒಂದು ಸಾರಿ ನಮ್ಮ ಅಕ್ಕನಿಗೆ ಒಂದು ಸೀರೆ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅವಾಗ ಫಸ್ಟ್ ನಂಗೆ ಚಿಕ್ಕಪೇಟೆ ಅನ್ನೋದು. ಆ ಟೈಮಲ್ಲಿ ಕೂಡ ಸಖತ್ತಾಗಿ ಯಾಮಾರಿಸ್ಬಿಟ್ಟು ಕಳಿಸ್ಬಿಟ್ಟಿದ್ರು. ಸೊ ಅವಾಗಿಂದ ನಮಗೆ ಇಷ್ಟ ಇಲ್ಲ ಅಂತಂದರೆ ನಾನು ಏನೂ ತೊಗೊಳಕ್ಕೆ ಹೋಗಲ್ಲ, ಹೊರಟೋಗ್ತೀನಿ. ಮತ್ತು ಪ್ರೈಸ್ ನಾನು ಬಾರ್ಗಿನ್ ಮಾಡೋಕ್ಕೆ ಹೋಗಲ್ಲ, ಅವರೇ ನನ್ನ ಪ್ರೈಸಿಗೆ ಬಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ. ಫೈನಲಿ ಒಂದು ರೇಂಜಿಗೆ ಓಕೆ ಆಗಿ ಒಂದಿಷ್ಟು ಸೀರೆ ತೊಗೊಂಡು ಬಂದಮೇಲೆ ನನಗೆ ಸುತ್ತಮುತ್ತ ಜಾಸ್ತಿ ಓಡಾಡೋಕ್ಕಾಗಲ್ಲ. ಗೊತ್ತಿಲ್ಲ ವೀಕೆಂಡಲ್ಲಿ ಹೋಗಿದ್ದಕ್ಕೋ ಏನೋ, ಸಿಕ್ಕಾಬಟ್ಟೆ ಜನನೂ ಇದ್ದರು, ಎಲ್ಲ ಶಾಪ್ ಮುಂದೆನೂ ಸಿಕ್ಕಾಬಟ್ಟೆ ಜನ ಇದ್ದರು. ಆ್ಯಂಡ್ ಇಲ್ಲಿ ಕೂಡ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವರು ಪ್ರಗತಿನ ನೋಡಿಬಿಟ್ಟು ಮಾತಾಡಿಸಿದ್ರು. ಸೊ ತುಂಬ ಖುಷಿ ಆಯಿತು ನನಗೆ. ಒಂದು ರೇಟ್ ಇಲ್ಲ, ಯಾವುದಾದ್ರು ಸೆಲೆಕ್ಷನ್ ಇದು ಅಲ್ಲಿ ಪಾಪ ನೋಡಿದ್ವಿ, ಪಾಪ ನೋಡಿ, ಪಾಪ ಅಲ್ಲಿ ನೋಡಿದ್ರಿ ಪಾಪನ, ಅಲ್ಲಿ ಪಾಪ ನೋಡಿದ್ವಿ. ಸರ್ ನನಗೆ ಇಬ್ಬರು ಸಬ್ಸ್ಕ್ರೈಬರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನನ್ನ ನೋಡಿ ಮಾತಾಡ್ಸಿದ್ದಕ್ಕೆ, ಮಾತಾಡ್ಸಿದ್ದು ನಂಗೆ ತುಂಬಾ ಖುಷಿ ಆಯಿತು. ಅಲ್ಲಿಂದ ನಾವು ಮತ್ತೆ ಒಂದು 2 hours ಆಯಿತು ಅಷ್ಟೇ, ಜಾಸ್ತಿ ಹೊತ್ತಿರಲಿಲ್ಲ. ನಾನು ಹೇಳ್ತಾ ಇರ್ತೀನಿ, ನಾನೆಲ್ಲ ಹೊರಗಡೆ ಹೋದರೆ ಸೊ ಹಿಂದೆ ಇದ್ದರೆ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಇರುತ್ತೆ, ನಡೀರಿ ಫಸ್ಟು ಹೋಗ್ತಾ ಇರೋಣ ಅಂತ ಹೇಳ್ಬಿಟ್ಟು. ಸುಮ್ಮನೆ ಇಲ್ದಲೇ ಇರೋ ಆಸೆಗಳಿಗೆಲ್ಲ ನಮ್ಗೆ ಅವಶ್ಯಕತೆ ಏನಿದೆ ತೊಗೋಬೇಕು. ಅವಶ್ಯಕತೆ ಇಲ್ಲ ಅಂತಂದಾಗ ಮನಸ್ಸು ಹೇಳ್ತಾ ಇರುತ್ತೆ ಇದು ತೊಗೋ ಅದು ತೊಗೋ ಅಂತ, ಎಲ್ಲ ತೊಗೊಳಕ್ಕೆ ಹೋಗಬಾರ್ದು. ಅಲ್ಲಿಂದ ಹೊರಡ್ವಿ. ನಮಗೂ ಏನಾದರೂ ಮನೇಲಿ ಫಂಕ್ಷನು ಆ ಥರ ಈ ಥರ ಮಾಡಿದಾಗ ಹೋಗಿ ಹ್ಯೂಜಾಗಿ ತೊಗೋಬೇಕು ಅನ್ನೋ ಆಸೆ ಇದೆ. ಬಟ್ ಸಡನ್ನಾಗಿ ಸದ್ಯಕ್ಕೆ ನಮ್ಮ ಮನೇಲಿ ಯಾವ ಫಂಕ್ಷನು ಇಲ್ಲ. ಸೊ ಹಾಗಾಗಿ ಅಲ್ಲಿ ನಾವು ಬಟ್ಟೆ ತೊಗೊಳಕ್ಕೆ ಹೋಗಿದ್ವಲ್ಲ,
ಎಲ್ಲರ ಹತ್ರನು ಇದೇ ತರ ಮಾತಾಡ್ತಾ ಇದ್ದ. ಅವರೆಲ್ಲರೂ ಮಾತಾಡಕ್ಕೆ ಏನೋ ಸ್ವಲ್ಪ ಯಾಕೆ ಇಷ್ಟು ಮಾತಾಡಲ್ಲ ಅಂತೆಲ್ಲ ಕೇಳ್ತಾ ಇದ್ರು. ಪರವಾಗಿಲ್ಲ. ಅಲ್ಲೊಂದು ಅಂಕಲ್ ಇದ್ರಲ್ಲ, ಅವ್ರು 8 ವರ್ಷಕ್ಕಂತೆ ಮಾತಾಡಿದ್ದು. ಅವ್ರೇ ಹೇಳ್ತಾ ಇದ್ರು, ಅಯ್ಯೋ ನನ್ಗೆ ಮಾತೆ ಬರ್ತದೆ, ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ, ನಂಗೆ ಬುದ್ಧಿ ಬಂದಿತ್ತು, 8 ವರ್ಷ ಆದ್ರೂ ನಾನು ಮಾತೇ ಆಡ್ತಾ ಇದ್ದಿದ್ದಿಲ್ಲ, ಪರವಾಗಿಲ್ಲ ಅವ್ನು ಮಾತಾಡ್ತಾ ಬಿಡಿ ಅಂತ. ಇವಾಗ ಬೆಟರ್ ಆಗಿದ್ದಾನೆ. ಅಪ್ಪ ಅಂತಾನೆ ಇರ್ಲಿಲ್ಲ, ಈಗ ಅಪ್ಪ ಬಾ ಅಂತ ಕರಿತಾನೆ. ಆಮೇಲೆ ಆ ಪ್ರಗತಿನ ಅಕ್ಕನಾಗ ಬರಲ್ಲ, ಅಮ್ಮು ಅಮ್ಮು ಅಂತ, ನಾವು ಅಮ್ಮು ಅಮ್ಮು ಅಂತ ಕರಿತೀವಲ್ಲ, ಸೊ ಪ್ರಗತಿನ ಅಮ್ಮು ಬಾ ಅಂತ ಕರಿತಾನೆ. ಏನಾದ್ರು ಒಂದು ಟ್ರೈ ಮಾಡ್ತಾನೆ ಮಾತಾಡೋದಕ್ಕೆ ಅಲ್ವಾ ಪ್ರೀತಿ? ಏನಂದೆ? ಇದು ಆಫ್ ಮಾಡಲ. ಅಮ್ಮು ಅಮ್ಮು ಇಲ್ಲ ಅಮ್ಮು ಅಕ್ಕ ಅನ್ನಲ್ವಾ ನೀನು? ಅಮ್ಮು ಅಂತೀಯಾ? ಅಕ್ಕ ಅಂತ ಕರಿಯಲ್ವಾ? ಡ್ಯಾನ್ಸ್ 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 ಮಾಡಿ ಮಾಡಿ ಡ್ಯಾನ್ಸ್ ಮಾಡಿ. ಎಂತ ಹಾಡಿಗೆ ಪ್ರೀತಮ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡಿ. ಅಲ್ಲಿಂದ ಬರೋಷ್ಟರಲ್ಲೇ ಸುಮಾರು ಸಂಜೆ ಅಂದರೆ ಮಧ್ಯಾಹ್ನ ಕ್ರಾಸ್ ಆಗಿಬಿಟ್ಟಿದ್ದು, ಊಟ ಟೈಮೇ ಮೀರೋಗ್ಬಿಟ್ಟಿತ್ತು. ಆಮೇಲೆ ತುಂಬ ಎಲ್ಲರಿಗೂ ಹೊಟ್ಟೆ ಹಸಿಯೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸರಿ ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು A2B ಅಂತ ಇದೆ, ಇದು ಅಲ್ಸೂರ್ ನಮ್ಮ ಕ್ವಾರ್ಟರ್ಸ್ ಮೇನ್ ಗೇಟ್ ಅಪೋಸಿಟ್. ಇಲ್ಲಿ ಸಿಕ್ಕಾಪಟ್ಟೆ ಓಡಾಡಿದ್ವಿ, ಅದನ್ನೇ ನೋಡ್ತಾ ಇದ್ವಿ. ಶಾಂತಿಸಾಗರ್ ಹೋಟೆಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲೇನಾದರೂ ಜಾಸ್ತಿ ಓಡಾಡಿದ್ವಿ, ಇಲ್ಲಿ ಸುಮಾರು ವರ್ಷಗಳ ಕಾಲ ಓಡಾಡಿದ್ವಿ. A2Bಗೂ ಸುಮಾರು ಸರಿ ಬಂದಿದ್ವಿ. ಸೊ ಅದೆಲ್ಲ ಹಳೆಯ ನೆನಪುಗಳ ಜೊತೆಗೆ ಊಟ ಮಾಡೋಣ ಅಂತ ಹೋದ್ವಿ. ಊಟ ಏನೂ ಸಿಗೋದಿಲ್ಲ, ಇವಾಗ ಆಲ್ರೆಡಿ ಊಟದ ಟೈಮ್ ಮೀರೋಗ್ಬಿಟ್ಟಿದೆ. ಇನ್ನು 7 o'clock ಮೇಲೇ ನಿಮಗೆ ಊಟ ಸಿಗೋದು ಅಂತ ಹೇಳಿದ್ರು. ಮತ್ತು ಏನು ಸಿಗುತ್ತೆ, ಬರೀ ದೋಸೆ ಐಟಮ್ ಅಷ್ಟೇ ಇದೆ ಅಂತ. ಸರಿಯಪ್ಪ, ಹೊಟ್ಟೆ ತುಂಬಿದ್ರೆ ಸಾಕು. ಸಿಕ್ಕಾಪಟ್ಟೆ ಮಕ್ಕಳಿಗೆಲ್ಲ ಹೊಟ್ಟೆ ಹಸ್ಬಿಟ್ಟಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫಸ್ಟೇ ಊಟ ಮಾಡ್ಕೊಂಡು ಹೋಗ್ಬಿಡ್ಬೇಕಾಗಿತ್ತು. ನಾವು ಅಂದ್ಕೊಂಡ್ವಿ ಕಬ್ಬನ್ ಪಾರ್ಕಲ್ಲಿ ಒಂದು ಫಿಶ್ ಗೌರ್ಮೆಂಟ್ ಹೋಟೆಲ್ ಇದೆ, ಮತ್ಸ್ಯ ದರ್ಶಿನಿ ಅಂತನೋ ಏನೋ, ಬರೀ ಫಿಶ್ ಐಟಮ್ ಸಿಗುತ್ತೆ. ನಾವು ಯಾವಾಗಲೇ ಆ ಕಡೆ ಹೋದ್ರೂ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ವಿ. ಸುಮಾರು ವರ್ಷನೇ ಆಗೋಯ್ತು ಆ ಕಡೆ ಹೋಗಿ. ಅಲ್ಲಿ ನೋಡಿದ್ರೆ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಊಟ ಸಿಕ್ಕಿಲ್ಲ. ವಾಪಸ್ ಬಂದು ಇಲ್ಲಿ ಊಟ ಮಾಡಿದ್ವಿ. ಎಲ್ಲ ಊಟ ಆದಮೇಲೆ ಸ್ವಲ್ಪ ಚಾಟ್ಸ್ ತೊಗೊಂಡ್ವಿ, ಅದಷ್ಟು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು. ಪ್ರಗತಿ ಪಾನಿಪುರಿ, ನಾವು ಮಸಾಲೆ ಪುರಿ ಎಲ್ಲರೂ ಬೈಟು ಮಾಡಿಕೊಂಡು, ಮತ್ತು ನನ್ನ ಹಸ್ಬೆಂಡು ಕಾಫಿ ಕೂಡ ತೊಗೊಂಡ್ರು. ಸಾಕು ತಗೋ, ಬಾಯಿ ಒರೆಸ್ಕೊ, ಬಾಯೆಲ್ಲ ಒರೆಸ್ಕೊ. ಸ್ಪೂನಲ್ಲಿಡು, ಸ್ಪೂನ್ ಇಡಲ್ಲಿ. ಸೊ ನಂಗೆ ಗೊತ್ತಿಲ್ಲ ಯಾಕೆ ಹೊರಗಡೆ ಹೋದಾಗ ನನಗೆ ಕಾಫಿ ಟೀ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬೈಟು ಅಂತ ಕೊಟ್ಟರು. ಒಂದು ಸಿಪ್ ತೊಗೊಂಡ್ರೆ ಸಿಕ್ಕಾಪಟ್ಟೆ ಕಾಫಿ ಸ್ಟ್ರಾಂಗ್ ಆಗಿತ್ತು, ನಂಗೆ ಅದೆಲ್ಲ ಇಷ್ಟ ಆಗಲಿಲ್ಲ. ಹೇಗೋ ಊಟ ಮಾಡಿದ್ವಿ, ಹೊಟ್ಟೆ ಎಸ್ತಿದ್ಕು, ಅದಕ್ಕೂ ಹೊಟ್ಟೆ ತುಂಬಿತು. ಮನೆಗೆ ಬಂದ್ವಿ. ಅದು ಹೈಟ್ ಇತ್ತಲ್ಲ, ಅದಕ್ಕೆ ಮಾಡಿ ಖುಷಿ ಆಯ್ತಾ? ಲಿಫ್ಟ್ ಓಪನ್ ಮಾಡಿದೆ ಅಂತ ಖುಷಿ ಆಗಿಬಿಟ್ಟಿದೆ. ನಮ್ಮ ಪ್ರೀತಮ್ ರನ್ ಮಾಡೋ ಸ್ಟೈಲ್ ಒಂಥರ ಡಿಫ್ರೆಂಟ್ ಆಗಿದೆ. ತೋರ್ಸೋಣ ಅಂತ ಕ್ಯಾಮ್ರಾ ಆನ್ ಮಾಡಿದೆ, ಅಷ್ಟರೊಳಗೆ ಅವನು ಹೊರಗಡೆ ಹೋದಾಗ ನಾವು ಅಂದ್ಕೊಳ್ಳೋದೇ ಒಂದು, ಅದಾಗದೇ ಒಂದು. ನಾನು ಇವತ್ತು ಬೇಗ ಬಂದು ಸಂಜೆ ಶನಿವಾರ ದೇವ್ರ ಪೂಜೆ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮನೆ ದೇವ್ರ ವಾರ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಬರೋದೇ ಲೇಟ್ ಆಗೋಯಿತು. ಸೊ ಇನ್ನು ಮಾರ್ಕೆಟೆಲ್ಲ ಸುತ್ತಾಡ್ಕೊಂಡು ಬಂದಿರೋದ್ರಿಂದ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಹೂವು ಎಲ್ಲ ಮಾರ್ಕೆಟಿಂದನೇ ತಂದುಬಿಟ್ಟಿರ್ತಾರೆ, ಒಂದು ವಾರಕ್ಕಾಗೋಷ್ಟು ಹೂವು ಚೇಂಜ್ ಮಾಡ್ತಾ ಪೂಜೆ ಮಾಡ್ಕೊಳ್ಳೋದಷ್ಟೇ. ನನ್ನ ಮಗಳು ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ರು. ನನಗೆ ಸ್ವಲ್ಪ ಸೌಂಡಲ್ಲಿ ಹೋಗಿ ಬಂದ ತಕ್ಷಣ ತಲೆನೋವು ಬಂದುಬಿಡುತ್ತೆ, ಸಹಜವಾಗೇ ತಲೆನೋವು ಬಂದುಬಿಡುತ್ತೆ. ಗೊತ್ತಿಲ್ಲ, ಸ್ವಲ್ಪ ಸೌಂಡು ಹೊರಗಡೆ ಆ ಒಂದು ವಾತಾವರಣನೇ ನನಗೆ ಅಡ್ಜಸ್ಟ್ ಆಗೋದಿಲ್ಲ. ಅಲ್ಲಿಂದ ಬಂದ ತಕ್ಷಣ ದೇವ್ರ ಪೂಜೆ ಮಾಡಿ ದೀಪ ಹಚ್ಚಿ ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಯಾವೆಲ್ಲ ಸೀರೆ ತೊಗೊಂಡು ಬಂದಿದ್ದೀನಿ, ಯಾಕೆ ಅಂತ ಹೇಳಿಬಿಟ್ಟು ಹೇಳ್ತೀನಿ. ಹಾಗೆ ಸೀರೆ ಕಲೆಕ್ಷನ್ಸ್ ಬೇಕಂತ ಅಂದರೆ ಖಂಡಿತ ನೀವು ಚಿಕ್ಕಪೇಟೆಗೆ ಹೋಗ್ಬೋದು. ಅಂದರೆ ನಿಮಗೆ ಹ್ಯೂಜ್ ಅಮೌಂಟಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಒಂದು ನಾಲೆಡ್ಜ್ ಮೇಲೆ ಅವರು ಡಿಸ್ಕೌಂಟ್ ಕೊಡೋದಾಗಿರಲಿ, ಪ್ರೈಸ್ನ ಕಮ್ಮಿ ಮಾಡೋದಾಗಲಿ ಮಾಡ್ತಾರೆ. ಇಲ್ಲ ಅಂತಂದರೆ ಅವರು ಒಂದು ರೇಂಜನ್ನು ಫಿಕ್ಸ್ ಮಾಡಿಕೊಂಡು ನಿಮಗೇನು ಕೇಳೋಕ್ಕೆ ಬರೋಲ್ಲ, ಡಿಸ್ಕೌಂಟ್ ಗೊತ್ತಾಗೋದಿಲ್ಲ. ಅವ್ರು ಹೇಳಿದ ರೇಟೇ ಓಕೆ ಅಂತ ಅಂದರೆ ಖಂಡಿತ ನೀವು ಚಿಕ್ಕಪೇಟೆಗೆ ಹೋಗಬೇಡಿ, ಸಖತ್ತಾಗಿ ಯಾಮಾರಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ. ಸೊ ಹೇಗೋ ಒಂದಿಷ್ಟು ಸೀರೆ ತೊಗೊಂಡು ಬಂದಿದ್ದೀನಿ. ಸೀರೆ ತೊಗೊಂಡು ಬಂದಿರೋದಷ್ಟೇ ಅಲ್ಲ, ಬ್ಲೌಸ್ ಹೊಲ್ಸೋದು ತುಂಬ ಕಷ್ಟ. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಎಲ್ಲಿ ಹೊಲ್ಸೋದು, ಏನು ಮಾಡೋದು ಅಂತ ಹೇಳಿಬಿಟ್ಟು. ಸದ್ಯಕ್ಕೆ ಇವಾಗ ಬಂದ ತಕ್ಷಣ ಒಂದಿಷ್ಟು ಫ್ರೆಶ್ ಅಪ್ ಆಗಿ ಮೈಂಡ್ ರಿಲ್ಯಾಕ್ಸ್ ಅನಿಸ್ತು, ಪೂಜೆ ಎಲ್ಲ ಮಾಡಿ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ನಾವು ಸಿಟಿ ಮಾರ್ಕೆಟ್ಗೆ ಹೋಗಿದ್ದು ಬಂದು ಒಂದು ಸರ್ಪ್ರೈಸ್ ಡೇಗೆ ಒಂದು ಸೀರೆ ತಗೋಬೇಕಾಗಿತ್ತು. ಆಮೇಲೆ ಇನ್ನೊಂದು ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದೀವಲ್ವಾ, ಸೊ ಅವಾಗ ಒಂದು ಸೀರೆ ಬೇಕಾಗಿತ್ತು. ಆಮೇಲೆ ಹಿಂಗೋ ಪ್ರಗತಿಗೆ ಅಂತ ಹೇಳ್ಬಿಟ್ಟು ಅಷ್ಟು ದೂರ ಹೋಗಿದೀವಿ ಅಂತ ಒಂದು ಐಡಿಯಾ ಬಂತು. ಸರಿ, ಅಲ್ಲಿಂದ ಅಲ್ಲಿಗೆ ಹೋಗಿ ಸೀರೆಗಳನ್ನ ತಗೊಂಡ್ ಬರೋಣ ಅಂತ ಹೋದ್ವಿ. ಯಾವ್ದಾದ್ರು ಸೀರೆ ತಗೊಂಡ್ ಬಂದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಒಂದು ಇದು ನನ್ನ ಮಗಳಿಗೆ ತಗೊಂಡಿದ್ದು ಟಾಪ್. ಅಲ್ಲಿ ಟಾಪ್ ತುಂಬಾ ಚೆನ್ನಾಗಿತ್ತು, ಎಲ್ಲ ತಗೊಳ್ತಾ ಇದ್ರ. ಆಕ್ಚುಲಿ ನನ್ನ ಸೈಜ್ಗೂ ಆಗುತ್ತೆ, ಬಟ್ ನನಗೆ ಅಷ್ಟು ಕಂಫರ್ಟ್ ಇಲ್ಲ. ಇದು ಸ್ಮಾಲ್ ಸೈಜು. ಪ್ರಗತಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಮರೂನ್ ಕಲರ್. ಹೋದ ತಕ್ಷಣ ಫಸ್ಟ್ ಒಂದು ನೋಡಿದೆ, ಸೊ ಇದು ಇಷ್ಟ ಆಯ್ತು. ಇದಿಷ್ಟ ಆದ ತಕ್ಷಣ ಇದನ್ನೇ ಇಟ್ಕೊಂಡೆ, ಇದನ್ನೇ ತಗೊಂಡ್ ಬಂದೆ. ಇದು ಒಂದು ಟಾಪ್ ತಗೊಂಡೆ. ಆಮೇಲೆ ಇದು ಒಂದು ಟಾಪು, ಇದು ಒಂದು ತಗೊಂಡೆ, ಕ್ರಾಪ್ ಟಾಪು ಪ್ರಗತಿಗೆ ಅಂತಾನೆ. ಇದು ಚೆಕ್ಸ್ ಚೆನ್ನಾಗಿತ್ತು, ಈ ಥರದ್ದು ಇರಲಿಲ್ಲ ಪ್ರಗತಿ ಹತ್ರ ಅಂತ ಹೇಳ್ಬಿಟ್ಟು ಇದು 2 ಟಾಪ್ ತಗೊಂಡೆ ಅಷ್ಟೇ. ಆಮೇಲೆ ನನಗೆ ಸೀರೆ ಬಂದ್ಬಿಟ್ಟು ಫಸ್ಟ್ ನಾನು ರೆಗ್ಯುಲರ್ ಆಗಿ ಒಂದು ಜಾಗಕ್ಕೆ ಹೋಗ್ತಾ ಇದ್ದೆ. ರೆಗ್ಯುಲರ್ ಆಗಿ ಅಂತ ಅಲ್ಲ, ಯಾವುದೋ ಒಬ್ರು ಹೇಳಿದ್ರು, ರೆಕಮೆಂಡ್ ಮಾಡಿದ್ರು. ಅದರಿಂದ ಒಂದ್ಸರಿ ಹೋಗಿದ್ರೆ ನಂಗೆ 2 ಸರಿ ಚೆನ್ನಾಗಿರೋ ಸೀರೆನೇ ಸಿಕ್ಕಿತ್ತು. ಸರಿ, ಈ ಸರಿ ಹೋದೆ, ನಂಗೆ ಕಲೆಕ್ಷನ್ ಇಷ್ಟ ಆಗಲಿಲ್ಲ, ಪ್ರೈಸ್ ಕೂಡ ಜಾಸ್ತಿ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋದೆ. ಅಲ್ಲಿ ಇನ್ನೇನು ತಗೊಂಡು ಬಂದ್ವಿ. ಮತ್ತೆ ಇನ್ನೆಲ್ಲೋ ಹೋಗೋದು ಜಾಗ ಚೇಂಜ್ ಮಾಡ್ಕೊಂಡು ಅಂತ. ಫಸ್ಟ್ ತಗೊಂಡಿದ್ದ ಸೀರೆ ಇದು. ಈ ಕಲರ್ ಇದ್ದಿದ್ದಿಲ್ಲ ನನಗೆ, ಈ ಕಾಂಬಿನೇಷನ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಗ್ರೇನ್ ಇದು ಮತ್ತೆ ಮರೂನ್ ಕಲರು, ಸ್ವಲ್ಪ ಸಾಫ್ಟ್ ಸಿಲ್ಕ್ ಬೇಕಂತ ಹೇಳಿದ್ನ, ಸೊ ಅದಕ್ಕೆ ಇದು ಒಂದು ತಗೊಂಡೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 1800 ರೂಪಾಯಿ. 1800 ರೂಪಾಯಿ ಹೇಳಿದ್ರು. ನನಗೆ ಇದು ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಸೊ ಅಲ್ಲಿ ಎಲ್ಲಾನು ಕೂಡ ಪ್ರೈಸ್ ಜಾಸ್ತಿನೇ ಹೇಳ್ತಾ ಇದ್ರು. ನನಗೆ ಮೊದಲೇ ಬಾರ್ಗಿನ್ ಮಾಡಕ್ ಬರಲ್ಲ, ಆಮೇಲೆ ಇದಕ್ಕೆ ಇಷ್ಟೇ ಅಂತ ಹೇಳಕ್ಕೂ ಬರಲ್ಲ ನನಗೆ. ಅದಕ್ಕೆ ನಮ್ಮ ಮನೆಯವ್ರನ್ನ ನೋಡ್ತೀನಿ, ಅವರು ಕಮ್ಮಿ ಮಾಡಿ ಅಂತಾರೆ, ಮಾಡಲ್ಲ ಕೆಲವರು. ಇವನ್ ತಗೊಂಡ ಯಾವ್ದಾವ್ದಕ್ಕೆ ಅಂತ ಏನು ಲೆಕ್ಕಾಚಾರ ಮಾಡಿ ತಗೊಳ್ಳಿಲ್ಲ. ಒಂದು ನನಗೆ ಸತ್ಯನಾರಾಯಣ ಪೂಜೆ ಬೇಕಾಗಿತ್ತು, ಒಂದು ಆ್ಯನಿವರ್ಸರಿಗೆ ಬೇಕಾಗಿತ್ತು, ಆ್ಯನಿವರ್ಸರಿ ಇದಕ್ಕೆ. ಮತ್ತು ಇನ್ನೊಂದು ಸ್ಪೆಷಲ್ ಡೇ ಇದೆ, ಅದು ಸೀಕ್ರೆಟ್ ಹೇಳ್ತೀನಿ ಯಾವತ್ತು ಏನು ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ಜಾಸ್ತಿ ಪ್ರೈಸಿಂದು, ಆದರೆ ನನಗೆ ಡಿಸ್ಕೌಂಟಲ್ಲಿ ಲೆಕ್ಕಾಚಾರ ಮಾಡಿದಾಗ ನನಗೆ ಒಂದು 1800 ಬಂತು. 1800ಗೆ. ಸೊ ಇದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಸೀರೆ ಕ್ವಾಲಿಟಿಯಲ್ಲಿ. ನಾನು ಅದಕ್ಕೆ ಇಲ್ಲಿ ತಗೊಳ್ಳಿಲ್ಲ. ಇದು ಒಂದೇನೋ ಕಲರ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ಬಿಟ್ಟೆ. ಆಮೇಲೆ ಇದನ್ನ ತಗೊಂಡಿದ್ದು. ನನಗೆ ಇದು ಸಖತ್ತಾಗಿದೆ ಸೀರೆ, ನನಗೆ ಇಷ್ಟ ಆಯಿತು. ಈ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಕಲರ್ ಇದ್ದಿದ್ದಿಲ್ಲ ನನ್ನ ಹತ್ರ. ಇದು ನನ್ನ ಮದುವೆ ದಾರೆಗೆ ಈ ಕಲರಲ್ಲೇ ಸೀರೆ ತುಂಬಿಕೊಂಡಿದ್ದೆ ನಾನು. ದಾರೆ ಸೀರೆ ಇಲ್ಲ ನನ್ನ ಹತ್ರ, ಅದು ಏನೋ ಕಾರಣಾಂತರದಿಂದ ಇದಾಯಿತು. ಬಾರ್ಡರ್ ಮಾತ್ರ ಹಿಂಗಿದ್ದಿಲ್ಲ, ಬಟ್ ಇದೇ ಕಲರ್ ಸೀರೆ ನನ್ನ ದಾರೆಗೆ ಉಟ್ಕೊಂಡಿದ್ದು. ಬಟ್ ಇಷ್ಟು ಬುಟ್ಟಿ ಡಿಸೈನ್ ಎಲ್ಲ ಇದ್ದಿದ್ದಿಲ್ಲ, ಈ ಕಲರೇ. ಅದಕ್ಕೆ ನಂಗೆ ಇದೇ ಕಲರ್ ಬೇಕಂತಾನೆ ಆ್ಯನಿವರ್ಸರಿಗೆ ಅಂತ ತಗೊಂಡೆ. ಆಮೇಲೆ ಇನ್ನೊಂದು, ಇದು ಮದರ್ಸ್ ಡೇಗೆ ನಮ್ಮ ಅಮ್ಮಂಗೆ ಅಂತ ತಗೊಂಡಿದ್ದೀನಿ. ಮದರ್ಸ್ ಡೇ, ಈ ಸರಿ ಮದರ್ಸ್ ಡೇಗೆ ಏನೂ ಕೊಡ್ಲಿಲ್ಲ ಅಲ್ವಾ. ಪ್ರತಿ ಸಲ ನಾನು ಹೇಳಿದ್ನಲ್ಲ, ನನಗೆ ನಮ್ಮ ಅಮ್ಮನ ಬರ್ತಡೇ ಗೊತ್ತಿಲ್ಲ, ಯಾವತ್ತೂ ನಮ್ಮ ಅಮ್ಮನ ಬರ್ಡೇ ಏನೂ ಗೊತ್ತಿಲ್ಲ, ಅವ್ರ ಆ್ಯನಿವರ್ಸರಿ ಗೊತ್ತಿಲ್ಲ, ಅವ್ರದ್ದು ಸ್ಪೆಷಲ್ ಮೂಮೆಂಟ್ ಡೇ ಯಾವುದೋ ಅವ್ರಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಏನು ಸೆಲೆಬ್ರೇಟ್ ಮಾಡಲ್ವಲ್ಲ, ಅದಕ್ಕೆ ನನ್ನ ಇದರಲ್ಲೇ ನಾನು ನನ್ನ ಬರ್ಡೇಗೆ ಏನಾದ್ರು ಒಂದು ಕೊಡಿಸ್ಬಿಡ್ತೀನಿ, ನಿಂದು ಬರ್ತಡೇ ಅವತ್ತು ಅನ್ಕೊಂಡ್ಬಿಡು ಅಂತ. ಮದರ್ಸ್ ಡೇಗೆ ಒಂದು ಸೀರೆ ಕೊಡಿಸ್ತೀನಿ. ಇಡೀ ವರ್ಷದಲ್ಲಿ ಮದರ್ಸ್ ಡೇಗೆ ಒಂದೇ ಒಂದು ಸೀರೆ ಕೊಡಿಸ್ತೀನಿ ಅಷ್ಟೇ. ಮತ್ತೆ ಇದೊಂದು ಸೀರೆ, ಇದೊಂದು ಸ್ಪೆಷಲ್ ಡೇಗೆ ಅಂತ ತಗೊಂಡಿದ್ದೀನಿ. ಇದು ಕೂಡ 1000 ಎಲ್ಲ ಆಲ್ಮೋಸ್ಟ್ 1800 ರೂಪಾಯಿ ಅಷ್ಟೇ. ಬಟ್ ಇದು ವರ್ತ್ ಅಂತ ಅನ್ನಿಸ್ತು ನನಗೆ. 1800 ರೂಪಾಯಿಗೆ ಸಿಕ್ತು ಇದು ಡಿಸ್ಕೌಂಟಲ್ಲಿ. ಇದು ಸೇಮ್, ಇವೆರಡು ಸೇಮ್ ಕ್ವಾಲಿಟಿ ಸೀರೆ. ಇದು ಮತ್ತು ಇದು ಚೆನ್ನಾಗಿದೆ. ಇದು ನನಗೆ ಯಾಕೆ ಇಷ್ಟ ಆಯಿತು ಅಂತ ಅಂದರೆ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಅಲ್ವಾ. ಈ ಒಂಥರ ರೆಡ್ ಮರೂನಲ್ಲಿ ಇದು ರೆಡ್, ಈ ಕಲರ್ ಸಖತ್ತಾಗಿದೆ, ಸಾಫ್ಟ್ ಆಗಿದೆ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಅದಕ್ಕೆ ಉಟ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಇದನ್ನು ತಗೊಂಡೆ. ಇದರಲ್ಲಿ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ ನನಗೆ ನೀವೇ ಕಮೆಂಟ್ ಮಾಡಿ ಹೇಳಿ. ಇದು ಚೆನ್ನಾಗಿ ಕಾಣಿಸುತ್ತಾ, ಅಥವಾ ಇದು ನಮ್ಮ ಅಮ್ಮಂಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ, ನಮ್ಮ ಅಮ್ಮಂಗೆ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ, ಅಥವಾ ನಾನು ಇಟ್ಕೊಳ್ಳ, ಅಥವಾ ಇದು ಸ್ವಲ್ಪ ಓಲ್ಡ್ ಪ್ಯಾಟರ್ನ್ ಅಂತ ಅನ್ನಿಸ್ತು. ಆದರೆ ಇದು ಉಟ್ಕೊಂಡಾಗ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಈ ಕಲರ್ ಕಾಂಬಿನೇಷನ್. ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಇದು 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 ಈ ಮೂರಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಅದನ್ನು
ಉಳಿಸ್ಕೊಳ್ತೀನಿ. ಒಂದು ಇದು ಮಾತ್ರ ಆ್ಯನಿವರ್ಸರಿಗೆ, ಇದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ, ಇದು ಬಂದ್ಬಿಟ್ಟು ಒಂದು ಸ್ಪೆಷಲ್ ಡೇಗೆ. ಅದು ಏನು ಅಂತ ನನಗೆ ಆಮೇಲೆ ಹೇಳ್ತೀನಿ, ಅಂದರೆ ಆ ದಿನಾನೇ ಹೇಳ್ತೀನಿ. ಸೊ ಇದಿಷ್ಟೇ, ಜಾಸ್ತಿ ಏನೂ ತೊಗೊಂಡು ಬರಲಿಲ್ಲ. ಇದಿಷ್ಟು ಸೀರೆ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಬಂದ ತಕ್ಷಣ ಇವತ್ತು ವಾರ ಮಾಡೋದಿತ್ತಲ್ವ, ವಾರ ಮಾಡೇ ಇದ್ದಿದ್ದಿಲ್ಲ. ಬೆಳಗ್ಗೆ ಇಂಜೆಕ್ಷನ್ ಕೊಡ್ಸೋದಕ್ಕೆ ಟೈಮ್ ಆಗೋಗುತ್ತೆ ಅಂತ ಪಟ ಅಂತ ಓಡೋಗಿದ್ದು. ಅದಕ್ಕೆ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಾರ್ಕೆಟೆಲ್ಲ ಸುತ್ಕೊಂಡು ಬಂದಿದ್ನಲ್ಲ, ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ದೀಪ ಹಚ್ಚಿ ಬಂದೆ. ನಿಮ್ಗೇನಾದರೂ ಈ ಥರ ಹೋಗ್ತೀನಿ ಅಂತಂದಾಗ ಫೈನಲಲ್ಲಿ ಲಾಸ್ಟಲ್ಲಿ ಬಂದು ಬಾರ್ಗಿನ್ ಮಾಡಿ, ಇಷ್ಟೇನಾ ಕಮ್ಮಿ ಮಾಡಿ ಅಂತ ಅವ್ರು ಖಂಡಿತ ಡಿಸ್ಕೌಂಟ್ ಕೊಡ್ತಾರೆ. ನೀವಿಲ್ಲ ಹ್ಞೂ ಅಂತಂದರೆ ನೀವು ಇಷ್ಟು ಸೀರೆಗೇ ನಮಗೆ 7,000 ಬಿಲ್ ಮಾಡಿದರು. ಸೊ ಫೈನಲಿ ನಾನು ಕೊಟ್ಟಿದ್ದು 5,000 ಕೊಟ್ಟೆ. ಆ ಥರ ನಂಗೆ ಗೊತ್ತಿಲ್ಲ, ನಾವು ಆಲ್ರೆಡಿ ಡಿಸ್ಕೌಂಟ್ ಮಾಡಿದ್ದು ಅಮೌಂಟು 7,000, ಆಮೇಲೆ ಮತ್ತೆ ಡಿಸ್ಕೌಂಟ್ ಮಾಡಿದ್ದು 5,000ಕ್ಕೆ. ಆ ಥರ ನೀವು ಕೇಳಿದ್ರೆ ಕೊಡ್ತಾರೆ. ಇದೇನು ಅಷ್ಟೊಂದು ಇದಿಲ್ಲ, ಅದಕ್ಕೋಸ್ಕರನೇ ಎಲ್ಲರೂ ಚಿಕ್ಕಪೇಟೆಗೆ ಹೋಗೋದು. ಅದು 3 ಸೀರೆಗೆ ಮಾತ್ರ 5,000, ಅದು ಒಂದು ಬಿಟ್ಟು. ಹೌದು, 3ಕ್ಕೇನೆ ಹೇಳಿದ್ದು. ಇದು ಸ್ವಲ್ಪ ಕಾಸ್ಟ್ಲಿ ಸೀರೆನೇ ನಮ್ಗೆ ಹೇಳಿದ್ರು, ಇದು ಚೆನ್ನಾಗಿದೆ. ಇದು ಒಂದು ಸಪ್ರೇಟ್ ಅಂಗಡಿ ತಗೊಂಡ್ರದು. ಇದು ಸ್ವಲ್ಪ ಕಮ್ಮಿ ಅಂತಲೇ ಹೇಳಿದ್ರು, ಬಟ್ ಇದು ಜಾಸ್ತಿ ಅಂತಲೇ ಹೇಳಿದ್ದು. ಇವೆರಡಕ್ಕೆ ಆಗಬೇಕಾಗಿತ್ತು ನನಗೆ 5,000, 2.5 ಅಂತ ಹೇಳಿದ್ದು. ಮತ್ತು ಅಲ್ಲಿ 3ಕ್ಕೂ ಕೊಟ್ಟಿದ್ದೀನಲ್ಲ ಅಂತಂದರೆ ಅಲ್ಲಿಗೆ 1,800 ಬಿಡುತ್ತೆ ಡಿವೈಡ್ ಮಾಡಿದ್ರೆ. ಇದು ಮಾತ್ರ ನಾನು ಸ್ವಲ್ಪ ಇದಾಯಿತು ಅಂತ ಅನಿಸ್ತು, ಜಾಸ್ತಿ ಆಗೋಯ್ತು. ಬೇರೆ ಶಾಪಲ್ಲಿ ತೊಗೊಂಡಿದ್ವಿ. ಸೊ ಇದು 2 ಟಾಪ್ ಮಾತ್ರ ತೊಗೊಂಡ್ವಿ. ಎಲ್ಲಿ ಓಡಾಡೋಕ್ಕೆ ಆಗಲಿಲ್ಲ, ನಮ್ಮ ಕೈಲಿ ಆಗಲೇ ಇಲ್ಲ. ಊಟ ಬೇರೆ ಮಾಡಿರಲಿಲ್ವಾ, ಬೇಗ ಬಂದು ಹೋಟೆಲಲ್ಲಿ ಒಂದಿಷ್ಟು ಊಟ ಮಾಡ್ಕೊಂಬಂದ್ವಿ. ಈ ಸೊಪ್ಪೆಲ್ಲ ಇದೆ, ಮಶಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಆಗಿಬಿಡುತ್ತೆ, ಸ್ವಲ್ಪ ಒಂದು ಟೈಮ್ 2 ಟೈಮ್ ಅಷ್ಟು ಮಶಪ್ ಮಾಡಿಬಿಡ್ತೀನಿ. ಮಸ್ಬಿಟ್ಟು ಮಶಪ್ಪು ಯಾವ ಥರ, ಏನು ಮಸಪ್ಪು ಒಬ್ಬರು ಮಾತ್ರ ಯಾವಾಗಲೂ ಕರೆಕ್ಷನ್ ಮಾಡ್ತಾ ಇರ್ತೀರ. ನಂಗೆ ಅದು ಅಭ್ಯಾಸ ಆಗಿಬಿಟ್ಟು ಮರೆತು ಬಿಡ್ತೀನಿ. ಸೊ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಪೆಷಲ್ ಡೇಗೋಸ್ಕರ ತೊಗೊಂಡು ಬಂದಿರೋ ಸೀರೆ ಇದು. ಸ್ಟಿಚಿಗೆ ಕೊಡಬೇಕು, ನನಗೆ ಎಲ್ಲಿ ಕೊಡಬೇಕು, ಸಿಲ್ಕ್ ಸೀರೆ ಎಲ್ಲಿ ಸ್ಟಿಚ್ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ಸಿಂಪಲಾಗಿ ಡಿಸೈನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಎಲ್ಲಿ ಏನು ಅಂತ. ಇವಾಗ ಸ್ವಲ್ಪ ಮಶಪ್ಪೆಲ್ಲ ಮಾಡಿಬಿಟ್ಟು ಮುದ್ದೆ ಮಾಡಬೇಕಾ, ಈವ್ನಿಂಗು ಲೇಟಾಗಿ ಊಟ ಮಾಡ್ಕೊಂಬಂದ್ವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ರೈಸು ಮಶಪ್ಪು ಮಾಡಿಬಿಡ್ತೀನಿ. ಹಾಗೆ ನೀವು ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ರಿ, ಮಂತ್ಲಿ ಗಿವ್ ಅವೇ ಕೊಡ್ತೀನಿ ಅಂತ ಹೇಳಿದರೆ ಗಿವ್ ಅವೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಲಾಸ್ಟ್ ಮಂತಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಶಾಪ್ ಸೇಲ್ ಮಾಡೋದಿತ್ತು. ಹಾಗೆ ಈ ಮಂತಲ್ಲಿ ಕೂಡ ಮಕ್ಕಳು ರಜಾ ಇರೋದ್ರಿಂದ ಕೆಲಸಗಳೇ ಆಗ್ತಾ ಇಲ್ಲ. ನೆಕ್ಸ್ಟ್ ಮಂತಲ್ಲಿ ಖಂಡಿತ ನಾನು ಗಿವ್ ಅವೇಯನ್ನು ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಯಾವಾಗ ಅಂತ ಹೇಳ್ಬಿಟ್ಟು ನಾನು ಮುಂಚೆನೇ ಹೇಳ್ತೀನಿ. ಹಾಗೆ ಒಂದು ರಿಕ್ವೆಸ್ಟು, ನನಗೆ ಸಿಕ್ಕಿಲ್ಲ, ನನಗೆ ಬಂದಿಲ್ಲ ಅಂತ ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ನನಗೆ ಕೊಡೋಕ್ಕಾಗೋದು ಒಂದು ಸ್ವಲ್ಪ ಜನಗಳಿಗೆ ಮಾತ್ರನೇ, ಅದನ್ನು ನಾನು ಖಂಡಿತ ಕೊಡ್ತೀನಿ. ಆದಷ್ಟು ನಾನು ಜಾಸ್ತಿ ಗಿವ್ ಅವೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೂಡ. ಗಿವ್ ಅವೇ ಆದಷ್ಟು ನೆಕ್ಸ್ಟ್ ಮಂತಲ್ಲೇ ನಾನು ಗಿವ್ ಅವೇ ಅನೌನ್ಸ್ ಮಾಡ್ತೀನಿ. ಸೊ ಇದೊಂದಿಷ್ಟು ಇನ್ಫಾರ್ಮೇಷನ್ ಜೊತೆಗೆ ಮಶಪ್ ಮಾಡಿ ಸಾಂಬಾರೆಲ್ಲ ರೆಡಿಯಾಗಿ ಊಟ ಎಲ್ಲ ಮಾಡಿದ್ವಿ. ಏನು ನೋಡ್ನಾಗ್ತಾ ಇದೆಯಾ ಮಗನೇ? ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರೆಸಿಪೀಸ್ ಏನೋ ಹಾಕಕ್ಕೆ ಹೋಗ್ಲಿಲ್ಲ, ಮಸಪ್ ಆಲ್ರೆಡಿ ಮಾಡಿದ್ದೀನಿ, ನೋಡಿದ್ದೀರಾ. ಅದು ತುಂಬಾ ಈಸಿ ರೆಸಿಪಿ. ಸೊ ಬೆಳಗ್ಗೆಯಿಂದ ಇವತ್ತು ಬರೀ ಹೊರಗಡೆ ಸುತ್ತಾಡಿದ್ದೆ ಆಗೋಯ್ತು. ಇನ್ನ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಡೇಟ್ ಹಾಕ್ಸ್ಬೇಕು. ಇನ್ನು ಸುಮಾರಿದೆ. ಈ ಒಂದು ಬೇಸಿಗೆ ರಜದಲ್ಲಿ ಮುಗಿಸೋ ಅಂತದ್ದು ಸಿಕ್ಕಾಪಟ್ಟೆ ಕೆಲಸ ಇದಾವೆ. ರಜಾ ಮುಗಿಯೋಷ್ಟ್ರೊಳಗೆ ಮುಗಿಸ್ಕೊಳ್ಳೋಣ ಅಂತ ನಾವು ಕೂಡ ಪ್ಲಾನ್ ಮಾಡ್ತಾ ಇದೀವಿ. ನೋಡೋಣ, ಆದಷ್ಟು ಈ ಮಂತಲ್ಲಿ ಎಲ್ಲಾನು ಅನ್ಕೊಂಡಿದ್ದೆಲ್ಲ ಮುಗಿಸ್ಕೊಳ್ತೀವಿ. ಬೇಸಿಗೆ ರಜಾ ಮತ್ತೆ ಎಲ್ಲಾದ್ರೂ ಸಮ್ಮರ್ ಹಾಲಿಡೇಸ್ ಹೋಗೋಣ ಅಂತಾನು ಅನ್ಕೊಂಡ್ವಿ. ಆಮೇಲೆ ಗೊತ್ತಾಯ್ತು ಇಲ್ಲ, ಅಷ್ಟೊಂದು ಟೈಮ್ ಇಲ್ಲ, ಇಲ್ಲೇ ಬೇಕಾದಷ್ಟು ಕೆಲಸ ಆಗೋಗುತ್ತೆ ಅಂತ. ಸೊ ಹಾಗಾಗಿ ಈ ವರ್ಷ ಸ್ವಲ್ಪ ಹಾಲಿಡೇಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾಯ್ತು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವು ಕೂಡ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂತೀನಿ ನನ್ನ ಫ್ಯಾಮಿಲಿ ಜೊತೆಗೆ. ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ಇದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.